ಕಾಯಕದಂತೆ ಮಾನವನ ಭೂಲೋಕಕ್ಕೆ ಬಂದು ಜೀವನ ನಡೆಸುತ್ತಿದ್ದನಂತೆ. ಪರಮಾತ್ಮನು ಮಾನವನಿಗೆ ಎಷ್ಟೇ ಆಯುಷನ್ನು ಕೊಟ್ಟರೂ ಬೇಡ ಎನ್ನುವುದಿಲ್ಲವಂತೆ. ಇದ್ದರೆ ಮತ್ತಷ್ಟು ಬೇಕೆನ್ನುವ ಆಸೆ, ಮತ್ತಷ್ಟು ಇದ್ದರೆ ಮೊಗದಷ್ಟು ಬೇಕೆನ್ನುವ ಆಸೆ, ಮೊಗದಷ್ಟು ಇದ್ದರೆ ಮತ್ತಷ್ಟು ಬೇಕೆನ್ನುವ ಕಾಲಿಟ್ಟದಂತೆ. ಮರಿ ಮೊಮ್ಮಕ್ಕಳನ್ನು ಬೆಳೆಸುತ್ತಾ ಬೆಳೆಸುತ್ತಾ ಯೌವನ ಕಾಲಕ್ಕೆ ಹೋಗಿ ಮುಪ್ಪಾವ್ಯಸ್ಥೆಗೆ ಬಂದು ಬಂದವರನ್ನು ಎಲ್ಲರನ್ನು ನಾನು ಕಾಣಬೇಕೆಂದು 85ನೇ ವರ್ಷಕ್ಕೆ ಕಾಲಿಟ್ಟನಂತೆ ಮಾನವನು. ಯಾವ ಪರಮಾತ್ಮನು ಕೊಟ್ಟಿರುವಂತ 80 ವರ್ಷ ನನಗೆ ಆಯುಸ್ಸು ಸಾಕಾಗುವುದಿಲ್ಲ. ನೇರವಾಗಿ ಕೈಲಾಸಕ್ಕೆ ಬಂದು ಶಂಕರ ಪರಮಾತ್ಮ, ನೀನು ನನಗೆ 80 ವರ್ಷ ಆಯುಷನ್ನು ಕೊಟ್ಟಿ, ನೀನು ಎಷ್ಟೇ ಆಯುಷನ್ನು ಕೊಟ್ಟರೂ ಸಹಿತ ನಾನು ಎಂದಿಗೂ ಬೇಡ ಎನ್ನುವುದಿಲ್ಲ. ಸ್ವಲ್ಪ ವಿಚಾರ ಮಾಡಿ ಇನ್ನಷ್ಟು ಹೆಚ್ಚಿನ ಆಯುಷನ್ನು ಕೊಡು. ತಸ್ಮಯೇ ನಮಃ. ಕಾಲ ಹೇಗೆ ಬದಲಾಗುತ್ತೆಯೋ ಹಾಗೆ ನೀನು ಬದಲಾಗಲೇಬೇಕು. ಹಾಗೆ ಸಮಯವೇ ಪಾಠವನ್ನ ಕಲಿಸುತ್ತದೆ. ಮಾಡಿದ್ದುಣ್ಣು ಮಾರಾಯ ಎಂಬ ಗಾದೆ ಸುಮ್ಮನೆ ಮಾಡಿಲ್ಲ. ಆಗಲಿ ಆಗಲಿ ನಿನ್ನ ಇಚ್ಛೆಯಂತೆ ಆಗಲೆಂದು ಪರಮಾತ್ಮನ ಭೂಲೋಕದತ್ತ ಕಣ್ಣನ್ನು ಹಾಯಿಸಿ ಮರದ ಮೇಲಿರುವ ಒಂದು ಗೂಗೆಯನ್ನ ಕಂಡನಂತೆ. ಗೂಗೆ ಕತ್ತಲೆ ಕೈಲಾಸಕ್ಕೆ ಬರುವಂತವನಾಗು. ಆಗಲಾಗಿ ಪರಮಾತ್ಮನ ಮಾತುಗಳನ್ನು ಕೇಳಿದಂತ ಗೂಗಿಯು ಭೂಲೋಕವನ್ನು ಬಿಟ್ಟು ಕೈಲಾಸಕ್ಕೆ ಬಂದು, ಜಗದೊಡೆಯ ಪರಮಾತ್ಮ, ಎನ್ನನ್ನ ಕೈಲಾಸಕ್ಕೆ ಕರೆದ ಕಾರಣವು ಏನು? ಹುಚ್ಚು ಮಾನವನು ಕೇಳಿದ ಒಂದು ಅಂಶದ ಪ್ರಕಾರವಾಗಿ ಅವನಿಗೆ ಹೆಚ್ಚಿನ ಆಯಸ್ಸು ಬೇಕಾಗಿರುವುದಂತೆ. ಮೊದಲು ನಾನು ಪ್ರಪಂಚವನ್ನ ಸೃಷ್ಟಿ ಮಾಡಿ ಎಲ್ಲರಿಗೂ 40 ವರ್ಷ ಆಯಸ್ಸನ್ನ ಕೊಟ್ಟಿದ್ದೆ. ಮಾನವನು ಕೇಳಿದ 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 ಈ ರೀತಿಯಾಗಿ ಕೇಳುತ್ತಾನೆ ಎಂಬುದು ಗೊತ್ತಿರಲಿಲ್ಲ. 20 ವರ್ಷ ತುಂಬಿದರೂ ಸಹಿತ ಇನ್ನೂ 20 ವರ್ಷ ಬೇಕಂತೆ ಅವನಿಗೆ. 40 ವರ್ಷವನ್ನು ಹೊಂದಿರುವ ನಿನಗೆ 40 ವರ್ಷ ಅಷ್ಟೇ ಬೇಕೇ ಅಥವಾ ಹೆಚ್ಚಿಗೆ ಬೇಕೇ? ಅದರಲ್ಲಿ ಕಡಿಮೆ ಬೇಕೇ? ಪರಮಾತ್ಮ ಜಗದೊಡೆಯ ಕೇಳು. ಗೂಗಿಯ ನಾಮವನ್ನು ಹೊತ್ತು ಭೂಲೋಕದಲ್ಲಿ ಹುಟ್ಟಿರುವ ನನಗೆ ಸುಮ್ಮನೆ ಕುಳಿತುಕೊಂಡು 40 ವರ್ಷಗಳ ಕಾಲ ನಾನೇನು ಮಾಡಬೇಕಾಗಿರುವ? 20 ವರ್ಷ ಆಯುಷ್ಯನ್ನ ಆ ಮಾನವನಿಗೆ ದಾರಿ ಎರೆದಿದ್ದೇನೆ. ಹೇಳುವುದಂತೆ ಪರಮಾತ್ಮ, ರಾತ್ರಿ ವೇಳೆಯಲ್ಲಿ ಮಾನವರು ನಿದ್ರಿಸುವಾಗ ನಾನು ಸಂಚಾರ ಮಾಡಬೇಕು. ಹಗಲು ಹೊತ್ತೆಯಲ್ಲಿ ಮಾನವರು ಸಂಚಾರ ಮಾಡುವಾಗ ನಾನು ನಿದ್ರೆಯನ್ನು ಮಾಡಬೇಕು. ಜೀವನವು ಸಾಕಾಗಿದೆ. ಹುಚ್ಚು ಮಾನವನಿಗೆ ಕೊಟ್ಟನು. ಎಷ್ಟಾಯ್ತು
100 ವರ್ಷಗಳಾದವು. ಈ ರೀತಿಯಾಗಿ ಮಾನವನಿಗೆ ಭೂಲೋಕದಲ್ಲಿ 100 ವರ್ಷ ಆಯಸ್ಸನ್ನು ಪರಮಾತ್ಮನು ಕೊಟ್ಟನು.